ಇವತ್ತು ದೇವಸ್ಥಾನದಲ್ಲಿ ನಿಂತು ನಿಂತು ಕಾಲು ನೋವೇ ಬಂತು. ಇವತ್ತು ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಓಂ ಶಕ್ತಿ ಟೆಂಪಲ್ಗೆ ಹೋಗಿದ್ವಿ. ಇವತ್ತು ಎಷ್ಟು ಜನ ಇದ್ರು ಅಂದರೆ 1 ಅವರ್ ಫುಲ್ ಕ್ಯೂವಲ್ಲೇ ನಿಂತಿದ್ದೀವಿ. ಅಷ್ಟು ಜನ ಇದ್ದರು. ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋದಾಗ ಇಲ್ಲಾಂದರೆ ಒಂದು 10 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ದರ್ಶನ ಆಗಿಬಿಡ್ತಾಯಿತ್ತು. ಇವತ್ತು ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಅನಿಸುತ್ತೆ ತುಂಬ ಜನ ಇದ್ದರು. ಫೈನಲಿ ದರ್ಶನ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ಹಿಂದೆ ನವಗ್ರಹ ಇತ್ತು, ಅಲ್ಲಿ ಪ್ರದಕ್ಷಿಣೆ ಮಾಡೋಣ ಅಂತ ಹೋದ್ವಿ. ದೇವರಿಗೆ ಅಲಂಕಾರ ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು. ನವಗ್ರಹಗಳನ್ನ ಎಷ್ಟು ಡೀಟೇಲಿಂಗ್ ಆಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಒಂದೊಂದಕ್ಕೂ ಸ್ವಲ್ಪ ಸ್ಪೇಸ್ ಕೊಟ್ಟು ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ವಿಶಾಲವಾಗಿದೆ ಈ ದೇವಸ್ಥಾನ. ಚೆನ್ನಾಗಿದೆ. ಹೋಗಿ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಾನಂತೂ ಯಾವಾಗಲೂ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ. ವಾರದಲ್ಲಿ ಒಂದು 2-3 ಡೇಸ್ ಬಿಟ್ಟರೆ ಇನ್ನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ ನಾನು ಮತ್ತು ನನ್ನ ಫ್ರೆಂಡು. ಅದರಲ್ಲಿ ಓಂ ಶಕ್ತಿ ಟೆಂಪಲ್ಲು ಒಂದು. ಆದರೆ ಪ್ರತಿ ವಾರ ಹೋಗೋಕ್ಕಾಗಲ್ಲ ಅಂದ್ರೂ ತಿಂಗಳಲ್ಲಿ 1 ದಿನನಾದರೂ ಹೋಗ್ತೀವಿ, ಫ್ರೈಡೇ ಥರ. ಅಲ್ಲಿ ಹಿಂದೆ ಆಂಜನೇಯ ಮತ್ತು ಶಿವಪ್ಪ ಮತ್ತು ಬಸವಣ್ಣನ ಇಟ್ಟಿದ್ದಾರೆ. ಅಲ್ಲೂ ದರ್ಶನ ಮಾಡಿಕೊಂಡು ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಅರಿಶಿನ ಕುಂಕುಮ ತಗೊಂಡು ಇಲ್ಲೇ ಸಪ್ತಮಾತೃಕೆಯರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತು ಮತ್ತು ಈ ಕಡೆ ಅನ್ನಪೂರ್ಣೇಶ್ವರಿ ದೇವ್ರೂ ಇದೆ ಇಲ್ಲಿ. ಅಲ್ಲೂ ದರ್ಶನ ಮಾಡಿಕೊಂಡು ಊಟದ ಕಡೆ ಹೊರಟ್ವಿ. ಮಕ್ಕಳು ಬಂದಿಲ್ಲದೆ ಇದ್ದಿದ್ದರಿಂದ ಬೇಗನೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಬೇಗ ದರ್ಶನ ಮಾಡಿಕೊಂಡು ಹೆಣ್ಮಕ್ಳು ಮನೆಗೆ ಬಂದುಬಿಡ್ತಾರೆ ಅಂತ ಹೊರಡಬೇಕಾಯ್ತು. ಅನ್ನಪೂರ್ಣೇಶ್ವರಿ ದೇವಿ ಇದು ದೇವಸ್ಥಾನ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ನಾನಿಲ್ಲಿಗೆ 1-2 ವರ್ಷದಿಂದ ಅನಿಸುತ್ತೆ ಬರ್ತಾ ಇರೋದು. ಮುಂಚೆ ನನಗೆ ಟೆಂಪಲ್ ಇದೆ ಅಂತಲೇ ಗೊತ್ತಿರಲಿಲ್ಲ. 2 ವರ್ಷದಿಂದ ಹೋಗ್ತಾಯಿದ್ದೀವಿ. ಅದರಲ್ಲೂ ನನ್ನ ಫ್ರೆಂಡ್ ಪರಿಚಯ ಆದಮೇಲಂತೂ ಹೋಗ್ತಾನೇ ಇದ್ದೀವಿ. ಅದಕ್ಕೆ ಮುಂಚೆ 6 ತಿಂಗಳಿಗೆ ಒಂದು ಸಲ ಹೋಗ್ತಿದ್ದೆ ಅಷ್ಟೇ. ಇವಾಗ ಮಂತ್ಲಿ ಒಂದು ಸಲ ಹೋಗ್ತೀನಿ. ಹಾಗೆ ಇಲ್ಲಿ ಹರಳಿಕಟ್ಟೆ ಹತ್ರ ನಾಗದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರದ್ದು ಒಂದು ಕ್ಲಿಪ್ ತೊಗೊಂಡೆ. ಹಾಗೆ ಊಟಕ್ಕೆ ಹೋದ್ವಿ. ಊಟ ಏನೇ ಹಾಕಿದ್ರೂ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ದೇವಸ್ಥಾನದ ಪ್ರಸಾದ ತಿನ್ನೋದು ಅಂದ್ರೇ ತುಂಬ ಖುಷಿ. ಮುದ್ದೆ ಮತ್ತು ಕಾಳು ಸಾಂಬಾರು, ಪಾಯಸ ಮತ್ತು ವಡೆ, ರಸಮ್ ಮಾಡಿದರು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಪ್ರತಿ ಶುಕ್ರವಾರ ಅನ್ನದಾನ ಇರುತ್ತೆ. ನಾನು ನನ್ನ ಫ್ರೆಂಡ್ ಊಟ ಮಾಡಿಕೊಂಡು ದೇವಸ್ಥಾನದಿಂದ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.